ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಿಮ್ಮ ಮೊದಲನೇ ಪದ್ಯ, 9ನೇ ತರಗತಿಯಲ್ಲಿ ಇರ್ತಕ್ಕಂತಹ ಮೊದಲನೇ ಪದ್ಯ ಬೆಳಗು ಜಾವ. ಬೆಳಗು ಜಾವ ಈ ಪದ್ಯದ ಕವಿ ಪರಿಚಯ, ಪದಗಳ ಅರ್ಥ ಹಾಗೂ ಪಾಠ ಪ್ರವೇಶದ ವಿವರಣೆಯನ್ನು ನಾನಿವತ್ತು ನಿಮಗೆ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಈ ಒಂದು ಬೆಳಗು ಜಾವ ಪದ್ಯದ ಕವಿಯ ಹೆಸರು, ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥವರು ದ.ರಾ. ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ. ಮೊದಲಿಗೆ ಇವರ ಕವಿ ಪರಿಚಯವನ್ನ ತಿಳ್ಕೊಳ್ಳೋದಾದ್ರೆ, ಅಂಬಿಕಾತನಯ ದತ್ತ ಒಂದು ಒಂದರ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅಂಬಿಕಾತನಯ ದತ್ತ ಕಾವ್ಯನಾಮವನ್ನು ಹೊಂದಿರತಕ್ಕಂತಹ ಕವಿಯ ಹೆಸರೇನು ಅಂತ ಕೇಳ್ತಾರೆ. ಯಾರು? ನಮ್ಮ ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಇವರು ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳನ್ನು ನಾವು ನೋಡೋದಾದ್ರೆ, ಗರಿ, ಸತಿಗೀತ, ಗಂಗಾವತರಣ, ನಾದಲೀಲೆ ಮುಂತಾದವುಗಳು ಇವರು ಬರೆದಿರ್ತಕ್ಕಂತಹ ಪ್ರಸಿದ್ಧ ಕವನ ಸಂಕಲನಗಳು. ಇವುಗಳಲ್ಲಿ ಅರಳು ಮರಳು ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ. ಅಲ್ಲದೆ ನಾಲ್ಕು ತಂತಿ ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರೆತಿರುವಂತದ್ದು. ಶ್ರೀಯುತರು 1981 ಅಕ್ಟೋಬರ್ 26ರಂದು ಇವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅಲ್ಲದೆ ನಮ್ಮ ದ.ರಾ. ಬೇಂದ್ರೆ ಅವರು ರಚಿಸಿರುವಂತಹ ಪದ್ಯದಲ್ಲಿ ಈ ಒಂದು ಬೆಳಗು ಜಾವ ಪದ್ಯ ಏನಿದೆಯಲ್ಲ, ಇದು ಯಾವುದರಲ್ಲಿ ರಚಿತ ಆಗಿದೆ ಅಂತ ಹೇಳಿದ್ರೆ ಸಾನೆಟ್ ಅನ್ನ. ಸಾನೆಟ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಸಾನೆಟ್ ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಂತಹ ಒಂದು ಪದ್ಯದ ರೂಪ, ಅದಕ್ಕೆ ಸಾನೆಟ್ ಅಂತ ಹೇಳಿ ಕರಿತೀವಿ. ಸಾನೆಟ್ ಈ ಒಂದು ಪದ್ಯದಲ್ಲಿ ಎಷ್ಟು ಸಾಲುಗಳಿರುತ್ತೆ ಅಂತ ಹೇಳಿದ್ರೆ 14 ಸಾಲುಗಳಿರುತ್ತೆ. 14 ಸಾಲುಗಳನ್ನ ಹೊಂದಿರತಕ್ಕಂತಹ ಪದ್ಯಕ್ಕೆ ನಾವೇನಂತ ಹೇಳಿ ಕರಿತೀವಿ? ಸಾನೆಟ್ ಅಂತ ಹೇಳಿ ಕರಿತೀವಿ. 2 ಸಾಲು ಇರತಕ್ಕಂತಹ ಪದ್ಯಕ್ಕೆ ದ್ವಿಪದಿ ಅಂತ ಹೇಳಿ ಕರಿತೀವಿ. 3 ಸಾಲು ಇರತಕ್ಕಂತಹ ಪದ್ಯಕ್ಕೆ ತ್ರಿಪದಿ ಅಂತ ಹೇಳಿ ಕರಿತೀವಿ. 4 ಸಾಲು ಇರತಕ್ಕಂತಹ ಪದ್ಯಕ್ಕೆ ಚೌಪದಿ ಅಥವಾ ಕಂದ ಪದ್ಯ ಅಂತ ಹೇಳಿ ಕರಿತೀವಿ. 6 ಸಾಲು ಇರತಕ್ಕಂತಹ ಪದ್ಯಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಷಟ್ಪದಿ ಅಂತ ಹೇಳಿ ಕರಿತೀವಿ. 14 ಸಾಲು ಇರತಕ್ಕಂತಹ ಪದ್ಯಕ್ಕೆ ಅಷ್ಟ ಷಟ್ಪದಿ, ಅಲ್ಲದೆ ಸಾನೆಟ್ ಅಂತ ಹೇಳಿ ಕೂಡ ಕರೀತಾರೆ. ಇದನ್ನ ಕನ್ನಡದಲ್ಲಿ ಸುನೀತ ಅಂತ ಹೇಳಿ ಕೂಡ ಕರೀತಾರೆ. ಈ ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನ ಇವರು ಬರೆದಿರ್ತಕ್ಕಂತಹ ವಿನಯ ಎನ್ನುವಂತಹ ಕವನ ಸಂಕಲನದಿಂದ ಈ ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ಈ ಪದ್ಯದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಕುಶೆ ಪದದ ಅರ್ಥ ಮುಂಬೆಳಕು ಅಥವಾ ಮುಂಜಾವು ಎನ್ನುವಂತ ಅರ್ಥ ಬರುತ್ತೆ. ಚಿಂತನ ಅಂತ ಹೇಳಿದ್ರೆ ಯೋಗ್ಯ ಯೋಚನೆ, ಒಳ್ಳೆಯ ವಿಚಾರ, ಅದಕ್ಕೆ ಏನಂತ ಹೇಳಿ ಕರಿತೀವಿ? ಚಿಂತನ ಅಂತ ಹೇಳಿ ಕರಿತೀವಿ. ತಮ ಅಂತ ಹೇಳಿದ್ರೆ ಕತ್ತಲು. ತಮ ಪದದ ಅರ್ಥ ಏನಾಗುತ್ತೆ? ಕತ್ತಲು ಎಂದಾಗುತ್ತೆ. ನಿಶೆ ಪದದ ಅರ್ಥ ರಾತ್ರಿ, ಇನ್ನೊಂದರ್ಥ ಮಂಪರು. ಬಾನು ಈ ಪದದ ಅರ್ಥ ಆಕಾಶ. ಮರಳಿ ಈ ಪದದ ಅರ್ಥ ಏನಾಗುತ್ತೆ? ಮತ್ತೆ ಹಿಂದಿರುಗಿ. ಮಿಗಿಲು ಈ ಒಂದು ಪದದ ಅರ್ಥ ಹೆಚ್ಚು. ರಸ ಈ ಒಂದು ಪದದ ಅರ್ಥ ಅನುಭವದ ಸವಿ. ಉಸಿನಿದ್ದೆ ಈ ಒಂದು ಪದದ ಅರ್ಥ ಆಲಸ್ಯದ ವಿಶ್ರಾಂತಿ, ಅಲ್ಲದೆ ಸುಳ್ಳು ನಿದ್ದೆ ಅಂತೇಳಿ ಕೂಡ ಕರೀತಾರೆ. ಹೊತ್ತು ಅಂತ ಹೇಳಿದ್ರೆ ಸಮಯ. ಕದಾ ಪದದ ಅರ್ಥ ಬಾಗಿಲು. ಜಗ ಪದದ ಅರ್ಥ ಜಗತ್ತು. ನಕ್ಷತ್ರ ಜಾರಿ ಈ ಒಂದು ಪದದ ಅರ್ಥ ರಾತ್ರಿ ಕಳೆದು. ಪಾನಕಿಳಿ ಅಂತ ಹೇಳಿದ್ರೆ ಪಾನೀಯ ಕುಡಿ, ಪಾನೀಯವನ್ನ ಕುಡಿಯುವುದಕ್ಕೆ ಎದ್ದೇಳಿ, ಮೇಲೇಳಿ ಅಂತ ಹೇಳಿ ಕರೀತಾರೆ. ಬೆಳಕು ಬೇಟೆಗಾರ ಯಾರು? ಸೂರ್ಯ. ಮಾರ ಪದದ ಅರ್ಥ ಮನ್ಮಥ ಎಂದಾಗುತ್ತೆ. ಮೂಡಲು ಅಂತ ಹೇಳಿದ್ರೆ ಪೂರ್ವ ದಿಕ್ಕು. ಕನ್ನಡದಲ್ಲಿ 4 ದಿಕ್ಕುಗಳಿದ್ರೆ ಮೂಡಣ, ಪಡುವಣ, ಬಡಗಣ, ತೆಂಕಣ. ಮೂಡಣ ಅಂತ ಹೇಳಿದ್ರೆ ಪೂರ್ವ ದಿಕ್ಕು, ಪಡುವಣ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕು, ಬಡಗಣ ಅಂತ ಹೇಳಿದ್ರೆ ಉತ್ತರ ದಿಕ್ಕು, ತೆಂಕಣ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕು.
ಅರಯ ಅರಯ ಅಂತ ಹೇಳಿದ್ರೆ ಹದಿ ವಯಸ್ಸು, ಹದಿಹರೆಯದ ವಯಸ್ಸಿಗೆ ನಾವೇನಂತ ಕರಿತೀವಿ, ಹರೆಯ ಅಂತೇಳಿ ಕೂಡ ಕರಿತೀವಿ. ಹೊಗರು, ಹೊಗರು ಪದದ ಅರ್ಥ ಕಾಂತಿ. ಹೋದವರು, ಹೋದವರು ಅಂದ್ರೆ ಈ ಪದದ ಅರ್ಥ ಮರಣ ಹೊಂದಿದವರು. ಹೋದವರು ಅಂದ್ರೆ ಅರ್ಥ ಏನು, ಮರಣ ಹೊಂದಿದವರಿಗೆ ಹೋದವರು ಅಂತೇಳಿ ಕರಿತೀವಿ. ಇಷ್ಟು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥ ಆಗಿದೆ. ಈಗ ನಮ್ಮ ಕವಿಯ ಆಶಯ ಏನಾಗಿದೆ, ಈ ಬೆಳಗುಜಾವ ಪದ್ಯದಲ್ಲಿ ಕವಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಓದುಗರಿಗೆ ತಿಳಿಯಪಡಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ನಾವು ನೋಡೋದಾದ್ರೆ, ಹೊಸಗನ್ನಡ ಸಾಹಿತ್ಯದಲ್ಲಿ, ಸಾಹಿತ್ಯದ ಇತಿಹಾಸದಲ್ಲಿ ನವೋದಯ ಕಾಲದ ಸಾಹಿತ್ಯ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿದೆ. ಈ ಕಾಲದ ಮಹತ್ವದ ಕವಿಗಳಲ್ಲಿ ಬೇಂದ್ರೆಯವರು ಒಬ್ಬರು. ಬೇಂದ್ರೆಯವರ ಭಾವಗೀತೆಗಳು ಸಮಗ್ರ ಬದುಕಿನ ಭಂಡಾರವಾಗಿವೆ. ಇವರ ಕಾವ್ಯಗಳಲ್ಲಿ ಪ್ರಕೃತಿ ವರ್ಣನೆ ಕೇವಲ ವರ್ಣನೆಯಲ್ಲ, ಅದು ಬದುಕಿನೊಂದಿಗೆ ಮಿಳಿತವಾಗಿರುವ ಚೈತನ್ಯದ ಶಕ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗುಜಾವ ಕವನ ಮಹತ್ವದ್ದಾಗಿದೆ. ಬೆಳಗುಜಾವ ಕವನವು ದಿನದ ಬೆಳಗನ್ನು ವರ್ಣಿಸುವ ಪದ್ಯ. ಇಲ್ಲಿ ಬೆಳಕನ್ನು ಮನ್ಮಥ ಮತ್ತು ಬೇಟೆಗಾರನಿಗೆ ಹೋಲಿಸಲಾಗಿದೆ. ಪ್ರಾತಃ ಕಾಲದ ನಿದ್ದೆ ಮಾಡುವ ತಾಮಸಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರರಾಗಿ ಬದುಕಬೇಕೆಂದು ಕವಿ ಕರೆ ನೀಡಿದ್ದಾರೆ. ಯೌವನದ ಸುಗ್ಗಿ ಜೀವನದಲ್ಲಿ ಒಮ್ಮೆ ಮಾತ್ರ ಬರುವಂತದ್ದು. ಆದುದರಿಂದ ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಎಂಬ ಆಶಯವನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೊಸಗನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯ, ನವೋದಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ, ಸ್ತ್ರೀ ಸಂವೇದಿ ಸಾಹಿತ್ಯ, ಮುಸ್ಲಿಂ ಸಂವೇದಿ ಸಾಹಿತ್ಯ, ಈ ರೀತಿಯಾಗಿ ಹಲವಾರು ಪ್ರಕಾರಗಳಿದೆ. ಇದರಲ್ಲಿ ಮುಖ್ಯವಾಗಿ ನವೋದಯ ಕಾಲದ ಪ್ರಸಿದ್ಧ ಕವಿ ಅಂತೇಳಿ ಪ್ರಮುಖರಾಗಿರ್ತಕ್ಕಂಥವರು ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಇವರು ಬರೆದಿರ್ತಕ್ಕಂತಹ ಪದ್ಯಗಳು ಬಹಳ ಮಹತ್ವಪೂರ್ಣವಾಗಿವೆ. ಬೇಂದ್ರೆಯವರ ಭಾವಗೀತೆಗಳು ಸಮಗ್ರ ಬದುಕಿನ ಭಂಡಾರವಾಗಿವೆ. ಬೇಂದ್ರೆಯವರ ಭಾವಗೀತೆಗಳೇನಿದೆಯಲ್ಲ, ಅದು ಬದುಕಿನ ಅನುಭವವನ್ನು ತಿಳಿಸಿಕೊಡುವಂತಹ ಪದ್ಯಗಳಾಗಿವೆ. ಅವರು ಬರೆದಿರ್ತಕ್ಕಂತಹ ಭಾವಗೀತೆ ನೀ ಹಿಂಗ ನೋಡಬೇಡ ನನ್ನ, ಅದನ್ನು ಕೇಳಿರ್ಬೋದು. ಅದ್ಭುತವಾದ ಒಂದು ಪದ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಇವರ ಕಾವ್ಯಗಳಲ್ಲಿ ಪ್ರಕೃತಿ ವರ್ಣನೆ ಕೇವಲ ವರ್ಣನೆಯಲ್ಲ. ಇವರ ಪದ್ಯ ಭಾಗದಲ್ಲಿ ಬರೆದಿರ್ತಕ್ಕಂತಹ ಪ್ರಕೃತಿಯ ವರ್ಣನೆ, ಪ್ರಕೃತಿಯನ್ನ ಏನು ವಿವರಿಸಿದಾರಲ್ವಾ, ವರ್ಣಿಸಿದಾರಲ್ವಾ, ಅದು ಕೇವಲ ಅದೇನದು ವರ್ಣನೆ ಅಲ್ಲ, ಬಣ್ಣನೆ ಅಲ್ಲ. ಅದು ಬದುಕಿನೊಂದಿಗೆ ಮಿಳಿತವಾಗಿರುವ, ಅಂದ್ರೆ ಬದುಕಿನೊಂದಿಗೆ ಅದು ಕೂಡ ಸೇರ್ಕೊಂಡಿದೆ. ಪ್ರಕೃತಿ ಅಂತ ಹೇಳಿದ್ರೆ ಅದು ಒಂದು ಬೇರೆ ಭಾಗ ಆಗಿರೋದಿಲ್ಲ, ಅದು ಕೂಡ ಬದುಕಿನೊಂದಿಗೆ ಸೇರಿಕೊಂಡಿರುವಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಸಂಗತಿಯಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಚೈತನ್ಯದ ಶಕ್ತಿಯಾಗಿದೆ. ಚೈತನ್ಯ ಅಂದ್ರೇನು, ನಮಗೆ ಸ್ಫೂರ್ತಿಯನ್ನು ನೀಡುವಂತಹ ಸಾಧನ ಆಗಿದೆ. ಅದು ನಮ್ಮ ಜೀವನಕ್ಕೆ ಬಲವನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತಂತೆ. ಈ ಹಿನ್ನೆಲೆಯಲ್ಲಿ ಬೆಳಗುಜಾವ ಪದ್ಯ ಬಹಳಷ್ಟು ಮಹತ್ವದ್ದಾಗಿದೆ. ಈ ಬೆಳಗುಜಾವ ಪದ್ಯದಲ್ಲಿ ದಿನದ ಬೆಳಗನ್ನ ವರ್ಣಿಸುವ ಪದ್ಯ. ಈ ಬೆಳಗುಜಾವ ಪದ್ಯ ಏನಿದೆಯಲ್ಲ, ಇದು ದಿನದ ಬೆಳಗಿನ ವಾತಾವರಣ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇಲ್ಲಿ ವರ್ಣಿಸಿದ್ದಾರೆ. ಹೊಗಳಿ ಒಂದು ಪದ್ಯವನ್ನ ಬರೆದಿರ್ತಕ್ಕಂಥದ್ದು. ಇಲ್ಲಿ ಬದುಕನ್ನ ಯಾವುದಕ್ಕೆ, ಇಲ್ಲಿ ಬೆಳಕನ್ನ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಮನ್ಮಥ, ದೇವರಾಗಿರ್ತಕ್ಕಂತಹ ಮನ್ಮಥನಿಗೆ, ಮತ್ತೆ ಇನ್ನೊಂದು ಯಾವುದು, ಬೇಟೆಗಾರನಿಗೆ, ಸೂರ್ಯನನ್ನ ಹೋಲಿಕೆ ಮಾಡಿ ಈ ಒಂದು ಪದ್ಯವನ್ನ ಬರೆಯಲಾಗಿದೆ. ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಗಿನ ವೇಳೆ, ಅದಕ್ಕೆ ಏನಂತೇಳಿ ಕರಿತೀವಿ, ಮುಂಜಾವಿನ ಸಮಯವನ್ನ ಪ್ರಾತಃ ಕಾಲ ಅಂತೇಳಿ ಕರಿತೀವಿ. ಈ ಪ್ರಾತಃ ಕಾಲದಲ್ಲಿ ನಿದ್ದೆ ಮಾಡುವಂತಹ ತಾಮಸಿಗಳಾಗದೆ, ತಾಮಸಿ ಅಂದ್ರೇನು, ಸೋಮಾರಿ, ಆಲಸ್ಯತನವನ್ನ ಬಿಟ್ಬಿಡ್ಬೇಕು. ಆ ಬೆಳಗಿನ ವೇಳೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ವಾತಾವರಣ ಇದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಅದರ ಸೌಂದರ್ಯವನ್ನ ನಾವು ಆಸ್ವಾದಿಸಬೇಕಾಗತ್ತೆ. ಆ ಒಂದು ಸೌಂದರ್ಯವನ್ನ ಎಲ್ಲರೂ ಕೂಡ ಸವಿಬೇಕು ಅಂತೇಳಿ ನಮ್ಮ ಕವಿಯ ಆಶಯ ಆಗಿದೆ. ಚೈತನ್ಯವುಳ್ಳ ಸಾತ್ವಿಕರಾಗಿ, ಯಾಕೆ ಅಂತ ಹೇಳಿದ್ರೆ, ದಿನದ ಪ್ರಾರಂಭ ಚೆನ್ನಾಗಿದ್ರೆ ದಿನದ ಅಂತ್ಯವೂ ಕೂಡ ಚೆನ್ನಾಗಿರುತ್ತೆ. ಈ ಪ್ರಾತಃ ಕಾಲದಲ್ಲಿರ್ತಕ್ಕಂತಹ ಚೈತನ್ಯವುಳ್ಳ ಈ ಒಂದು ಘಟನೆಗಳನ್ನ ನೋಡಿ ಸಾತ್ವಿಕರಾಗಿ, ಸತ್ವಯುತ ವ್ಯಕ್ತಿಗಳಾಗಿ ನಾವು ಬದುಕನ್ನ ಸಾಗಿಸ್ತಾ ಹೋಗ್ಬೇಕು. ಕಾರ್ಯತತ್ಪರರಾಗಿ, ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳು ಚಿಲಿಪಿಲಿ ಬಿಡುತ್ತಾ
ಕಾರ್ಯೋನ್ಮುಖನಾಗಿ ಅವನು ಪ್ರವೃತ್ತನಾಗಬೇಕು. ತನ್ನ ಜೀವನದಲ್ಲಿ ಎಂದೂ ಕೂಡ ನಿಲ್ಲದೆ ಅವನು ತನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬದುಕಬೇಕೆಂದು ಕವಿ ಕರೆ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಇರೋದು ಒಂದೇ ಜೀವನ. ಈ ಜೀವನವನ್ನ ಎಲ್ಲರೂ ಕೂಡ ಆಸ್ವಾದಿಸಿ, ಅನುಭವಿಸಿ, ಇದರಲ್ಲಿರ್ತಕ್ಕಂಥ ಆನಂದವನ್ನ ಎಲ್ಲರೂ ಕೂಡ ಪಡೆಯಿರಿ ಅನ್ನೋದು ನಮ್ಮ ಕವಿಯ ಆಶಯ. ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಈ ಯೌವನದ ಸುಗ್ಗಿ ಅಂತ ಹೇಳಿದ್ರೆ ಕಾಲ, ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತೆ. ಇರ್ತಕ್ಕಂತಹ ಯೌವನವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಾ ಇದ್ರೆ ಆ ಯೌವನದ ಸಮಯ ಏನಾಗುತ್ತೆ, ಹಾಳಾಗಿ ಹೋಗುತ್ತೆ, ವ್ಯರ್ಥವಾಗಿ ಹೋಗುತ್ತೆ. ಯುವಕರಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ಕಾರ್ಯತತ್ಪರರಾಗಿ ನಮ್ಮ ಶಕ್ತಿಯನ್ನ ಒಂದು ಯೋಗ್ಯ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಬೇಕು ಅನ್ನೋದು ನಮ್ಮ ಕವಿಯ ಆಶಯ ಆಗಿದೆ. ಆದುದರಿಂದ ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು. ಕೇವಲ ಏನ್ ಕೆಲಸ ಮಾಡಬೇಕು ಅಂತೇಳಿ ಬರೀ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಆ ಚಿಂತನೆ ಮಾಡಿದ್ದನ್ನ ಅದನ್ನೇನ್ ಮಾಡ್ಬೇಕು, ನಾವು ಕಾರ್ಯಗತಗೊಳಿಸಬೇಕು. ಚಿಂತೆ ಮಾಡೋದಕ್ಕೊಂದು ಕಾಲ ಇದೆ. ಯಾವುದದು? ಮುಪ್ಪು. ವಯಸ್ಸಾಗಿರ್ತಕ್ಕಂಥ ಕಾಲದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದೇ ಕೆಲಸ. ಅದನ್ನ ಬಿಟ್ಟರೆ ಬೇರೆ ಇನ್ ಯಾವ ಕೆಲಸವೂ ಕೂಡ ಇರೋದಿಲ್ಲ. ಈಗ ಯುವಕರಾಗಿರ್ತಕ್ಕಂತಹ ನಾವು ಯೌವನದ ಸುಗ್ಗಿಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಪರಿಶ್ರಮವನ್ನ ಹಾಕ್ಬೇಕು ಎನ್ನುವುದು, ಇದರ ಸದುಪಯೋಗನ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಕವಿಯ ಆಶಯ ಆಗಿದೆ. ಈ ಒಂದು ಪದ್ಯದ ವಿವರಣೆಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ.